ಇದ್ರು ಇಬ್ಬರು ಅಕ್ಕಿಗಳು ಬೇಕಾಗಿತ್ತು ಅಂತ ಹೇಳ್ಬಿಟ್ಟು. ಸೊ ನಾನು ಅಕ್ಕಿಗಳು ನನ್ನ ಹತ್ರ ಯಾವುದೂ ಇಲ್ಲ, ನಾನು ಕೊಡೋದು ನಿಲ್ಲಿಸ್ಬಿಟ್ಟಿದ್ದೀನಿ. ಮತ್ತು ಏನಂತಂದರೆ ಗೊತ್ತಿರೋ ಅವ್ರ ಬ್ರದರ್ ಲಾಫ್ಟಲ್ಲಿ ಅಕ್ಕಿಗಳು ಸ್ವಲ್ಪ ಅವ್ರಿಗೆ ಎಮರ್ಜೆನ್ಸಿ ಇತ್ತು ಸರಿನಾ. ಸೊ ಅದಕ್ಕೆ ಅವ್ರು ಒಳ್ಳೆ ಅಕ್ಕಿಗಳು ಬಂದುಬಿಟ್ಟು ನಾನು ನೋಡಿಬಿಟ್ಟು ಎಲ್ಲ ಅಕ್ಕಿಗಳು ಚೆಕ್ ಮಾಡಾದ್ಮೇಲೆ ನಾನು ವೀಡಿಯೋ ಹಾಕೋದು. ಸುಮ್ಮನೆ ಹಂಗೆ ಯಾವುದೋ ಅವ್ರು ಬಂದು ಹಾಕಿ ಅಂತ ಹೇಳಿದ್ರೆ ಕೂಡ ನಾನು ಬಂದು ಹಾಕಲ್ಲ. ಅಕ್ಕಿಗಳು ನಾನು ಚೆಕ್ ಮಾಡಿದ್ದೀನಿ, ನಾನು ಅಷ್ಟೇ ತೋರಿಸ್ತೀನಿ, ನಿಮ್ಗೆ ಇಷ್ಟ ಇದ್ರೇ ಇಸ್ಕೊಳ್ಳಿ. ನಾನು ಬಂದುಬಿಟ್ಟು ಏನಕ್ಕೆ ನನ್ನ ಉದ್ದೇಶ ಏನಂತಂದರೆ ಮೇನ್ ಕೊಡ್ತಾರೆ ಅಕ್ಕಿಗಳು ಸ್ವಲ್ಪ ಒಳ್ಳೊಳ್ಳೆ ಅಕ್ಕಿಗಳು ಸಿಗಲಿ. ಯಾಕಂತ ಹೇಳಿದ್ರೆ ಇವಾಗ ಸುಮಾರು ಜನ ಮಾರ್ಕೆಟ್ಗೆ ಹೋಗಿ ಎತ್ಕೊಂತೀರಾ, ಅಲ್ಲಿ ಏನು ಗೊತ್ತಾ ಫಾಲ್ಟ್ ಆಗೋದು. ಇವಾಗ ನೋಡಿ ನನಗೆ ಅಕ್ಕಿ ಬೇಡ ಅಂತ ಹೇಳಿದ್ರೆ ನಾನು ಎತ್ಕೊಂಡು ಮಾರ್ಕೆಟಲ್ಲಿ ಹಾಕ್ತೀನಿ, ಅದು ಇನ್ನೊಬ್ರು ಎತ್ಕೊಂತಾರೆ, ಅವ್ರಿಗೆ ಬೇಕಂತ ಹೇಳಿದ್ರೆ ಈಗ ಮಾರ್ಕೆಟ್ ಎಲ್ಲ ಮಾರ್ಕೆಟ್ ಹಂಗೆ ಇರುತ್ತೆ ಅಂತ ಹೇಳ್ತಾ ಇಲ್ಲ. ಸೊ ಸುಮಾರು ಮಾರ್ಕೆಟ್ಗಳಲ್ಲಿ ನಾರ್ಮಲ್ ಆಗಿ ಹಂಗೆ ಇತ್ತೋದಕ್ಕಿಂತ ಗೊತ್ತಿರೋ ಹತ್ರ ಎತ್ಕೊಳ್ಳಿ ಸರಿ. ನಾ ಇವಾಗ ನೋಡಿ ಇವ್ರಿಗೆ ಎಮರ್ಜೆನ್ಸಿ ಇತ್ತು, ಎಮರ್ಜೆನ್ಸಿ ಇರೋದಕ್ಕೆ ಅಕ್ಕಿಗಳು ಕೊಡೋದು ಸ್ಟಾರ್ಟ್ ಮಾಡಿದ್ರು. ಸೊ ಅದೇ ಥರ ಇವಾಗ ಅಕ್ಕಿಗಳು ತೋರಿಸ್ತೀನಿ ಸರಿ. ನಾನು ಮಾತಾಡೋದು ಬೇಡ, ಅಕ್ಕಿಗಳು ನಿಮಗೆ ನೀವೆಲ್ಲ ಸರಿ ಶೋಕಿದ್ದು ಇರ್ತೀರಾ, ನೀವು ನೋಡ್ಬಿಟ್ಟು ಅಕ್ಕಿಗಳು ಇಸ್ಕೊಳ್ಳಿ. ನನ್ನ ಅಕ್ಕಿಗಳು ಕೂಡ ಹೇಳ್ತಾ ಇಲ್ಲ, ಗೊತ್ತಿರೋ ಲಾಫ್ಟಲ್ಲಿ ಅಕ್ಕಿಗಳು ನೋಡ್ಕೊಬೋದು ನೀವು. ಹಿಂದೆ ನನ್ನ ಲಾಫ್ಟೆಲ್ಲ ಇದು ಅವ್ರು ಬಂದ್ಬಿಟ್ಟು ಸ್ವಲ್ಪ ಎಮರ್ಜೆನ್ಸಿ ಇತ್ತು ಅದೇ ಸ್ವಲ್ಪ ನೋಡ್ಬಿಟ್ಟು ಇದು ಮಾಡಿಕೊಡಿ ಅಂತ ಇದಕ್ಕೆ. ತುಂಬ ಚೆನ್ನಾಗಿದೆ ಅಕ್ಕಿಗಳು, ನೀವು ನೋಡಿ ಈಸ್ಕೊಳ್ಳಿ. ಅವ್ರ ನಂಬರ್ ನಾನು ಬಂದ್ಬಿಟ್ಟು ಡಿಸ್ಪ್ಲೇ ಮಾಡ್ತೀನಿ, ಮತ್ತು ಇದು ಅವ್ರದ್ದು ಕಮೆಂಟಲ್ಲಿ ಕೂಡ ಪಿನ್ ಮಾಡ್ತೀನಿ ನಾನು. ಇದರಲ್ಲಿ ನೀವು ಹೋಗ್ಬಿಟ್ಟು ಅವ್ರು ಕಾಂಟ್ಯಾಕ್ಟ್ ಮಾಡಿ ಕ್ಲೀನಾಗಿ ನಿಮ್ಗೆ ಏನಿದೆ ಈ ಅಕ್ಕಿ ಕ್ಲೀನಾಗಿ ತೋರಿಸ್ತೀನಿ, ನೋಡಿಬಿಟ್ಟು ನೀವು ಅವ್ರು ಕಾಂಟ್ಯಾಕ್ಟ್ ಮಾಡಿ ಸರಿನಾ. ಇಷ್ಟು ಗುಲ್ದಾರು ರೈಸ್. ಮತ್ತು ಈ ಅಕ್ಕಿಗಳೆಲ್ಲ ಸ್ವಲ್ಪ ಕಮ್ಮಿ ಅಲ್ಲ, ಇದು ಸ್ವಲ್ಪ ಒಂದು ಸೀರಿಯಸ್ ಬಯರ್ಸ್ ಮಾತ್ರ ಕಾಂಟ್ಯಾಕ್ಟ್ ಮಾಡಿ ಸರಿನಾ. ಜೋಡಿಗಳೆಲ್ಲ ಬಂಜೋಡಿ ಹೇಳೋದು ಮರ್ತೋಗಿದೆ, ಇದರಲ್ಲಿ ಪಕ್ಕಾ ರಿಸಲ್ಟ್ ಆಯ್ತು ಸರಿನಾ. ಇದು ಬಂಜೋಡಿ ಅಂತ ಹೇಳಿದ್ದಾರೆ, ಎಲ್ಲ ರೆಕ್ಕೆಯಿಂದ ಹಿಡಿದು ಎಲ್ಲ ನೋಡಿ ಇಸ್ಕೊಳ್ರಿ ಸರಿನಾ. ಆ ಅಕ್ಕಿ ನಿಂತ್ಕೊಳೋದು ನೋಡ್ಕೊಳ್ಳಿ ನೀವೇ, ಇನ್ ಶಾರ್ಟ್ ಅಲ್ಲಿ ಕೂಡ ನೋಡಿರ್ತೀರಾ ನೀವು. ಗಂಡು ಇದು ಇವಾಗ ಏನು ತೋರಿಸಿದೆ ಅದು ಬಂದ್ಬಿಟ್ಟು ಗಂಡು. ಫೀಮೇಲ್ ನಾ ಕೊಟ್ಟು ತೋರಿಸ್ತೀನಿ, ಮಕ್ಷಿತ್ ರೇವಾಲು. ಸರಿನಾ. ಜೋಡಿ ಬಂದ್ಬಿಟ್ಟು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಪ್ರೈಸ್ ಡೀಟೇಲ್ಸ್ ಎಲ್ಲ ಅವರೇ ಮಾತಾಡ್ತಾರೆ ನಿಮ್ಮ ಹತ್ರ. ಸೊ ಅವ್ರು ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ನಂಬರ್ ನಾನು ನಿಮಗೆ ಕಮೆಂಟಲ್ಲಿ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಸೊ ಇನ್ನೂ ಐತೆ ಒಂದು 5-6 ಅಕ್ಕಿಗಳೈತೆ, ಒಂದು 2 ಜೋಡಿ, ಮಿಕ್ಕಿದ 3 ಸಿಂಗಲ್ ಐತೆ ಇವತ್ತು. ಇದು ಬಂದ್ಬಿಟ್ಟು ಫಸ್ಟ್ ಪೇರು. ಇದ್ರಲ್ಲಿ ಬಂದ್ಬಿಟ್ಟು ನನಗೆ ಪರ್ಸನಲ್ ಆಗಿ ಇಷ್ಟ ಆಗಿರೋದು ಗುಲ್ದಾರ್ ಇಷ್ಟ ಆಯ್ತು ನನಗೆ. ಇದ್ರಲ್ಲಿ ಬಂದ್ಬಿಟ್ಟು ಬಂಜೋಡಿ ಇದ್ರೆ ಪಟ್ಟ ರಿಸಲ್ಟ್ ಐತೆ ಸರಿನಾ. ಇದಕ್ಕೆ ಮೇಲೆ ನೀವು ಬಿಟ್ಟಿರೋದು, ನೀವು ನೋಡಿಬಿಟ್ಟು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ನೀವು ಇಸ್ಕೊಬೋದು. ನೆಕ್ಸ್ಟ್ ಸಬ್ಜಾ ಜೋಡಿ. ಫಸ್ಟ್ ಗಂಡು ತೋರಿಸ್ತೀನಿ. ಎಲ್ಲ ಅವರು ಕಷ್ಟಪಟ್ಟು ಕೂಡಿಸಿಟ್ಕೊಂಡಿರೋ ಅಕ್ಕಿಗಳು. ಸ್ವಲ್ಪ ಎಮರ್ಜೆನ್ಸಿ ಅದು ಬಂದ್ಬಿಟ್ಟ ಮೇಲೆ ಅಕ್ಕಿಗಳೆಲ್ಲ ಗೋಲ್ಡ್ಗಳ ಥರ, ಅದ್ರದ್ದು ವ್ಯಾಲ್ಯೂ ಯಾವಾಗಲೂ ಕಮ್ಮಿ ಆಗಲ್ಲ. ಇವಾಗ ಗೋಲ್ಡ್ ನಾವು ಈಸ್ಕೊಂತೀರಿ, ಅದ್ರ ವ್ಯಾಲ್ಯೂ ಯಾವಾಗಲೂ ಡ್ರಾಪ್ ಆಗಲ್ಲ. ಒಂದು ಒಳ್ಳೆ ಅಕ್ಕಿಗೆ ಒಂದು ಒಳ್ಳೆ ರೇಟ್ ಯಾವಾಗಲೂ ಇದ್ದೇ ಇರುತ್ತೆ. ಸೊ ಅದೇ ಥರ ಬಂದ್ಬಿಟ್ಟು ಅವ್ರು ಸೇಲ್ಸ್ ಇಟ್ಕೊಂಡಿರೋ ಅಕ್ಕಿ ಇವಾಗ ನೋಡಿ ಅವ್ರಿಗೆ ಸ್ವಲ್ಪ ಎಮರ್ಜೆನ್ಸಿ ಅಂದಮೇಲೆ ಇದು ಗೋಲ್ಡ್ ಥರ ಅವ್ರಿಗೆ ಯೂಸ್ ಆಗ್ತೈತಿ ಅಕ್ಕಿಗಳೆಲ್ಲ. ದಂಡಿದು ಫೀಮೇಲ್ದು, ಇದು ಫೀಮೇಲ್ ಐಷನ್ ಇತ್ತು. ಸಬ್ಜಾ ಜೋಡಿ. ಸೊ ನೆಕ್ಸ್ಟ್ ತೋರಿಸ್ತೀನಿ. ನೆಕ್ಸ್ಟ್ ರೇಗ್ದಾರು. ಸೊ ಇದು ಫಸ್ಟ್ ಬಿಟ್ಟು ತೋರಿಸ್ತೀನಿ ನೋಡಿ ರೇಗ್ದಾರ್ನ. ಇದು ತುಂಬ ಒಳ್ಳೆ ರೇಗ್ದಾರ್ ಇತ್ತು, ಆರ್ತಾ ಇದ್ದ ಅಕ್ಕಿನ ಸೀಸನ್ ಮಾಡಿ ಇಟ್ಕೊಂಡಿರೋದು. ಅಲ್ಲೇಲೇನು ಜಾತಿಗಳೆಲ್ಲ ಇರೋ ಅಕ್ಕಿಗಳೆಲ್ಲ ಒಳ್ಳೆ ಅಕ್ಕಿಗಳೇ. ಮತ್ತು ನನ್ನ ಮುಂದೆ ಗುಲ್ದಾರ್ ಜೋಡಿ ಏನೆಲ್ಲಿದೆ, ಆ ಗುಲ್ದಾರ್ ಜೋಡಿದಲ್ಲಿ ಅವರು ಏನಕ್ಕೆ ಟಕ್ಕಂತ ಒಳ್ಳೆ ಮೇನ್ ಕೊಟ್ಬಿಡ್ತಾರೆ ಅಂದರೆ ಅದ್ರ ಪಟ್ಟಾಗಳು ಇಳಿಸ್ಕೊಂಡಿದ್ದಾರೆ. ಇಲ್ಲ ಅಂದಿಲ್ಲ, ಒಂದು ಸ್ವಲ್ಪ ಪಟ್ಟಾಗಳು ಅದ್ರ ಜಾತಿಗೆ ಉಳಿಸ್ಕೊಂಡು ಅದನ್ನ ಕೊಡ್ತಾ ಇರೋದು. ಸರಿ, ಎಮರ್ಜೆನ್ಸಿ ತುಂಬ ಎಮರ್ಜೆನ್ಸಿ ಇತ್ತು ಅವ್ರಿಗೆ. ಸೊ ಅವ್ರ ಕಷ್ಟ ಅರ್ಥ ಮಾಡ್ಕೊಂಡು ನಾನು
ಮಾಡಲೇಬೇಕು. ಯಾಕಂದರೆ ಒಳ್ಳೆ ಅವ್ರ ಕಷ್ಟ ಅಂತನಲ್ಲ, ಒಳ್ಳೆ ಅಕ್ಕಿಗಳು ನಿಮಗೂ ಸಿಗಲಿ. ಯಾಕಂದರೆ ಈ ಸಪೋರ್ಟ್ ಮಾಡ್ತೀರಾ, ನನ್ನ ಸೈಡಿಂದ ಏನಾಗುತ್ತೆ ಒಳ್ಳೆ ಕಂಟೆಂಟು ಒಳ್ಳೆ ಅಕ್ಕಿಗಳನ್ನ ಕೊಡೋದು ಮಾತ್ರ ಆಗುತ್ತೆ ಸರಿನಾ. ಆ್ಯಕ್ಚುಲಿ ನಾನು ಸೇಲ್ಸ್ ವಿಡಿಯೋದನ್ನು ನಿಲ್ಲಿಸ್ಬಿಟ್ಟಿರೋದು, ನಾನು ಮಾಡಬೇಡ್ದೆ, ಅದ್ರದ್ದು ನನಗೆ ಲಾಸ್ಟಲ್ಲಿ ಹೇಳ್ತೀನಿ ಏನಂತ ಸ್ಟೋರಿ ಅದ್ರದ್ದು ಕೂಡ. ಗೈಸ್ ಮತ್ತೆ ಸುಮಾರು ಜನ ಮೆಸೇಜ್ ಮಾಡಿದ್ರಿ, ಬ್ರೋ ಅಕ್ಕಿಗಳಿಗೆ ಅನಾರಿ ಬಿಡಿದ್ರೆ ಅನಾರಿ ಬಂದುಬಿಟ್ರೆ ಏನು ಮಾಡೋದು, ಅದು ಹೆಂಗೆ ಹೋಗೋದು. ಗೈಸ್ ಅನಾರಿ ಬಂದುಬಿಟ್ಟು ಏನೂ ಇಲ್ಲ ಸರಿನಾ. ಎಲ್ಲ ಅಕ್ಕಿಗಳು ಬಂದುಬಿಟ್ಟು ಅನಾರಿ ಇದ್ರೆ ನೋಡಿ, ಇದು ಅನಾರಿ ಪಿಂಕ್ ಶೇಡಲ್ಲಿ ಐತೆ ನೋಡಿ. ಆರಿರೋ ಅಕ್ಕಿ ಹೆಂಗೆ ಕಂಡು ಹಿಡಿತೀರ ಅಂತ ಹೇಳಿದ್ರೆ, ಇವಾಗ ಮೋಡಕ್ಕೆ ಬಿಟ್ಟರೆ ಅಕ್ಕಿ ಬಂದುಬಿಟ್ಟು ಬಿಸಿಲುಗಾರುತ್ತೆ. ಬಿಸಿಲುಗಾರದಾಗ ಅಕ್ಕಿ ಕಣ್ಣು ಯಾವಾಗಲೂ ಅದಕ್ಕೆ ಇದಾಗಿ ಕಣ್ಣು ನೀವು ನಾವು ಅನಾರಿ ಏನಂತ ಕರಿತೀರ, ಅನಾರಿ ಆಗೇ ಆಗುತ್ತೆ, ಅದ್ರ ತೊಂದರೆ ಏನೂ ಇಲ್ಲ ಸರಿನಾ. ಅನಾರಿದೆಲ್ಲ ನೋಡ್ಬೇಡ್ರಿ, ಕಣ್ಣು ಬಾಡಿ ಪ್ಯಾಟ್ರನ್ ಎಲ್ಲ ಚೆನ್ನಾಗಿದೆ, ಟಕ್ಕಂತ తీసుಕೊಬೋದು. ಸುಮಾರು ಜನಕ್ಕೆ ಅಂದರೆ ಚಿಕ್ಕ ಹುಡುಗ ನನಗೆ ಕೇಳಿರೋ ಪ್ರಶ್ನೆ ಇದು, ಅನಾರಿ ಬಂದುಬಿಟ್ರೆ ಬ್ರೋ ಏನು ಬ್ರೋ ಮಾಡೋದು, ಅನಾರಿ ಇರೋ ಅಕ್ಕಿ ಚೆನ್ನಾಗಿರೋ ಅಕ್ಕಿ ಅಲ್ವಾ. ಆ ಥರ ಎಲ್ಲ ಏನೂ ಇಲ್ಲ. ಅನಾರಿ ಬಂದುಬಿಟ್ಟು ಬಿಸಿಲಿಗೆ ಇದು ಮಾಡಿ ಆ ಥರ ಬರೋದೇ ಬಿಟ್ಟು ಬೇರೆ ಅನಾರಿ ಅಂತ ಬಂದುಬಿಟ್ಟು ಜಂಗ್ಲಿ ಅದು ಇದೆಲ್ಲ ಏನೂ ಇಲ್ಲ ಸರಿನಾ. ಅನಾರಿ ಬಂದುಬಿಟ್ಟು ಅಕ್ಕಿ ಇರೋದು ಒಳ್ಳೇದೇ. ಇದು ಕೂಡ ಆಡ್ತಾ ಇರೋಕ್ಕಂತ ಅಕ್ಕಿ, ಇದು ಇರೋ ಅಕ್ಕಿನ, ಇದಕ್ಕೂ ಟೆಂಪರ್ ಜಾಸ್ತಿ. ನೆಕ್ಸ್ಟ್ ನನ್ನ ಮಕ್ಷಿ ಇದು, ತೋರಿಸ್ತೀನಿ. ಗೈಸ್ ಇದು ಫೀಮೇಲ್, ಇದು ಈ ಫೀಮೇಲು. ಮತ್ತೆ ಸುಮಾರು ಜನ ಬ್ರೋ ಟ್ರಾನ್ಸ್ಪೋರ್ಟ್ ಮಾಡ್ತಾರಾ ಅಂತ ಹೇಳಿದ್ರೆ, ಅವ್ರು ಟ್ರಾನ್ಸ್ಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಟ್ರಾನ್ಸ್ಪೋರ್ಟೇಷನ್ನು 100% ನೀವು ನಂಬಿ ಮಾಡ್ಬೋದು. ಯಾಕಂತ ಹೇಳಿದ್ರೆ ನನಗೆ ಗೊತ್ತಿರೋರೆ, ಬೇರೆ ಯಾರು ಅಲ್ಲ, ಗೊತ್ತಿರೋರೆ ನನಗೆ. ಸೊ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಆರಾಮಾಗಿ ನಿಮ್ಗೆ ಬಂದ್ಬಿಡುತ್ತೆ ಸರಿನಾ. ನೆಕ್ಸ್ಟು ಅಕ್ಕಿ ಬ್ರೋ, ನಾನು ಅಕ್ಕಿ ಬಿಡಬೇಕು ಅಂದ್ಕೊಂಡಿರೋರಿಗೆ ಒಳ್ಳೆ ಒಂದು ತಾಮ್ರಲ್ಲು, ಇದ್ರದ್ದು ಜೋಡಿ ಪಟ ಆಲ್ರೆಡಿ ಆರು ಐತಿ ಇದ್ರಲ್ಲಿ. ಅದ್ರಲ್ಲಿ ರಿಸಲ್ಟ್ ಕೂಡ ನಿಮ್ಗೆ ಬೇಕಂತಂದರೆ ಅದ್ರದ್ದು ಅವ್ರಿಗೆ ಕೇಳಿದ್ರೆ ಅದನ್ನು ಕೂಡ ನಿಮಗೆ ಪ್ರೂಫ್ ಜೊತೆ ಕಳಿಸ್ಬಿಡ್ತಾರೆ ಸರಿನಾ. ಇದೊಂದು ಒಳ್ಳೆ ತಾಮ್ರಲ್ಲು ಆರ್ತಾ ಹಾಕಿರೋ ಅಂತ. ಇದು ಬಂದುಬಿಟ್ಟು ಇದ್ರದ್ದು ತಂಗಿನೂ ಅನ್ನೋ ಐಡಿಯಾ ಇಲ್ಲ, ಆದರೆ ಆರಿದೆ. ಇದ್ರದ್ದು ಕೂಡ ಆರ್ತಾ ಇತ್ತು, ಸೀಲ್ ಕೂಡ ಬಿಟ್ಟಿದ್ದಾರೆ ಅನ್ಕೊಂತೀನಿ. ಇದ್ರದ್ದು ಬಂದುಬಿಟ್ಕೊಂಡು ನೋಡಿ, ಆರಿಸ್ಕೊಳೋ ಅಂಥವರು ತಿರ್ಗಾ ರೆಕ್ಕೆ ಬಿಟ್ಕೊಂಡು ನೀವು ಆರಿಸ್ಕೊಂಡ್ರೆ ಒಳ್ಳೆ ಟೈಮಿಂಗ್ ಇದು ಕೂಡ ಮಾಡ್ಬೋದು. ಇದನ್ನು ಕೂಡ ಬಿಟ್ಕೊಬೇಕಂತ ಇಟ್ಕೊಂಡಿದ್ದು, ಆದರೆ ಅವ್ರದ್ದು ಸ್ವಲ್ಪ ಇದಾಗಿ ಅಕ್ಕಿಗಳೆಲ್ಲ ತೋರಿಸಿದ್ದೀನಿ. ಎಲ್ಲ ಇರೋದ್ರಲ್ಲಿ ಲಾಫ್ಟಲ್ಲಿ ಇರೋದೆಲ್ಲ ಅವರು ಮೇನ್ ಅಕ್ಕಿಗಳಲ್ಲಿ ಪಟ್ಟಾಗ್ಲೇ ಇರಲಿ, ಸ್ವಲ್ಪ ಚಿಕ್ಕ ಜೋಡಿ ಇರಲಿ. ಈ ಗುಲ್ದಾರ್ದು ಏನು ಜೋಡಿ ಇದೆ, ಗುಲ್ದಾರು ಮತ್ತು ಮಕ್ಷಿತ್ರೇವಲ್ಲು, ಅದ್ರದ್ದು ಬಂದ್ಬಿಟ್ಟು ಮೇನ್ ಲೈನ್ ಅವ್ರದ್ದು. ಅದನ್ನು ಕೂಡ ಮೇನ್ ಲೈನ್ ಅಂತಂದರೆ ಒನ್ ಆಫ್ ದಿ ಮೇನ್ ಲೈನು, ಅದನ್ನು ಎತ್ಕೊಡ್ತಾರೆ. ಎಲ್ಲ ಒಳ್ಳೆ ಲೈನ್. ನನಗೆ ಗೊತ್ತಿರೋಷ್ಟು ನಾನು ಇದು ಮಾಡಿರೋದ್ರಲ್ಲಿ ನಾನು ಅಕ್ಕಿಗಳು ನೋಡಿದ್ಮೇಲೆ ಗೊತ್ತಾಗಿದೆ, ಎಲ್ಲ ತೋರಿಸಿದ್ದೀನಿ. ಮತ್ತು ಸುಮಾರು ಜನ ಬ್ರೋ ಏನಕ್ಕೆ ಬ್ರೋ ಅಕ್ಕಿಗಳು ಸೇಲ್ ಮಾಡೋದು ನಿಲ್ಲಿಸ್ಬಿಟ್ರಿ ಅಂತ ರೀಸೆಂಟಾಗಿ ಒಬ್ಬರು ಕಾಲ್ ಮಾಡಿದ್ರಿ. ಅವ್ರದ್ದು ಹೆಸರು ಕೂಡ ಜ್ಞಾಪನ ಬರ್ತಲ್ಲ, ಅವ್ರು ನೋಡಿದ್ರೆ ವಿಡಿಯೋ ಕಮೆಂಟ್ ಮಾಡಿ. ನಿಮಗೆ ಅವ್ರಿಗೆ ಆ್ಯಕ್ಚುಲಿ ತುಂಬ ಕಾಲ್ ಮಾಡಿಬಿಟ್ಟು ಬ್ರದರ್ ನೀವು ಹಾಕಿ ಬ್ರದರ್ ಅಂತ ಹೇಳ್ಬಿಟ್ಟು, ನಾನು ಏನಕ್ಕೆ ಅಕ್ಕಿಗಳದ್ದು ಸೇಲ್ದು ವೀಡಿಯೋ ಬೇಡ ಅಂದ್ಕೊಂಡಿರೋದು ಅಂತ ಹೇಳಿದ್ರೆ, ಇವಾಗ ನೋಡಿ ನಾನು ಸೇಲ್ ಅಂತ ವೀಡಿಯೋ ಬಂದುಬಿಟ್ರೆ ಇವಾಗ ಕೂಡ ಅಷ್ಟೇ ನಾನು ಎತ್ಕೊಂಬಂದು ನಾನು ಸೇಲ್ಗೆ ಹಾಕ್ಕೊಬೋದು. ಆದರೆ ಅದು ಏನಕ್ಕೆ ಗೊತ್ತಾ, ಇವಾಗ ಅಕ್ಕಿ ಇವ್ರ ಹತ್ರ ಚೆನ್ನಾಗಿ ಆರಿರುತ್ತೆ, ನಿಮ್ಮ ಹತ್ರ ಎತ್ಕೊಂಡು ಹೋಗಿ ಅಕ್ಕಿ ಆರಿಲ್ಲ ಅಂತ ಹೇಳಿದ್ರೆ ನನ್ನನ್ನು ಬಂದುಬಿಟ್ಟು ತಪ್ಪಾಗಿ ಅಂದ್ಕೊಂತೀರಾ. ಆರಿಸೋದ ಮೇಲೆ ಡಿಪೆಂಡ್ ಇರುತ್ತೆ, ಅಕ್ಕಿಗಳ ಮೇಲೆ ಡಿಪೆಂಡ್ ಇರಲ್ಲ. ಅಕ್ಕಿಗಳು ಹೆಂಗೆ ಆರಿಸ್ತಿರೋ ಅನ್ನೋದು ಬಂದುಬಿಟ್ಟು ನಾನು 4 ಆರಿಸ್ತೀನಿ ಅಂತ ಹೇಳಿದ್ರೆ ನಿಮ್ಮ ಮನೆ ಮೇಲೆ ನೀವು ಆರಿಸೋ ವಿಧಾನ ಡಿಫ್ರೆಂಟ್ ಇರುತ್ತೆ. ನನ್ನ ಹತ್ರ 2 ಅವರ್ ಇರೋದು, ನಿಮ್ಮ ಹತ್ರ 1 ಅವರ್ ಆಗುತ್ತೆ. ಸೊ ಅಂತ ಹೆಸರು ಬಂದು ಸುಮಾರು ಜನ ದೊಡ್ಡವ್ರು ಕೂಡ ಹೇಳಿದ್ರು, ಹಂಗೆ ಮಾಡಬೇಡ ಶಿವರಾಜ್, ನೀನು ಒಳ್ಳೆ ಕಂಟೆಂಟ್ ಕೊಡ್ತಾ ಇದೆಯಾ, ಕಂಟೆಂಟ್ ಕ್ರಿಯೇಟರ್ ಆಗಿ ಹೋಗ್ಬಿಡು. ಅಂದರೆ ಸೆಂಟ್ರಲ್ ಏನಕ್ಕೆ ಅಂತ ಹೇಳಿದ್ರೆ ನಾನು ನಿಲ್ಲಿಸ್ಬಿಡೋದು ನನಗೂ ಬೇಡ ಅನ್ಸ್ಬಿಡುತ್ತೆ ಸೆಂಟ್ರಲ್ ಇದೆಲ್ಲ. ಆದರೆ ಏನಕ್ಕೆ ಅಂತ ಹೇಳಿದ್ರೆ ಬ್ರದರ್ ನೀವು ಮಾಡಿ ನಮ್ಗೆ ಯೂಸ್ ಆಗುತ್ತೆ ಅನ್ಕೊಂಡವ್ರು ಅನ್ಕೊಳ್ಳಿ, ನಮ್ಗೆ ಒಳ್ಳೆ ಅಕ್ಕಿಗಳು ನೀವು ಕೊಡ್ತಾ ಇದ್ದೀರಾ ಮಾಡಿ ಅಂತ ಹೇಳ್ಬಿಟ್ಟು. ಸೊ ಇವಾಗ ನನ್ನ ಕಾಂಟ್ಯಾಕ್ಟ್ ಏನೂ ಇಲ್ಲ, ಅವ್ರದ್ದೇ ನಂಬರ್ ನಿಮಗೆ ಕೊಟ್ಟಿದ್ದೀನಿ, ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ.
ನೆಕ್ಸ್ಟ್ ಇಂಥ ಅಕ್ಕಿಗಳು ಬಂದರೆ ಕೂಡ ನಾನು ನಿಮಗೆ ಪ್ರಯತ್ನ ಪಡ್ತೀನಿ. ಅಂದರೆ ಇವಾಗ ಎಮರ್ಜೆನ್ಸಿಯಿಂದ ಯಾರಿಗಾದ್ರು ಬಂದರೆ ಅಥವಾ ದೊಡ್ಡ ದೊಡ್ಡ ದಾವಡಿಗಳಿಗೆ ಇಂಟರ್ವ್ಯೂಗಳು ಇದಕ್ಕೆ ಮೇಲೆ ಕೂಡ ಇಂಟರ್ವ್ಯೂಗಳು ಬರುತ್ತೆ, ಅವ್ರ ದಾವಡಿಗಳಿಗೆ ಹೋದ್ರೆ ಕೂಡ ಅವ್ರ ಹತ್ರ ಏನಾದರೂ ಅಕ್ಕಿಗಳು ನಿಮ್ಮ ಹತ್ರ ಬರೋ ಹತ್ರ ಬಂದುಬಿಟ್ಟು ನಾನು ನೋಡ್ತೀನಿ ಸರಿನಾ. ಸ್ವಲ್ಪ ಆದಷ್ಟು ಸ್ಟಾರ್ಟಿಂಗಲ್ಲಿ ಮಾರ್ಕೆಟ್ಗಳಿಂದ ಎತ್ತೋದು ಸ್ವಲ್ಪ ಕಮ್ಮಿ ಮಾಡಿ ಗೊತ್ತಿರೋ ಹತ್ರ ಎತ್ಕೊಳ್ಳಿ ಸರಿ. ನಾವು ಏನಕ್ಕೆ ಗೊತ್ತಿರೋ ಮಾರ್ಕೆಟಲ್ಲಿ ಹೋಗಿ ಚೆಕ್ ಮಾಡಿ ಒಳ್ಳೊಳ್ಳೆ ಅಕ್ಕಿಗಳು ಬರಲ್ಲ ಅಂತಿಲ್ಲ, 100% ಬರುತ್ತೆ. ಆದರೆ ಏನಂತಂದರೆ ರೇರು ಸರಿನಾ. ಇವಾಗ ನೋಡಿ ಎಲ್ಲ ಮಾರ್ಕೆಟ್ ಅಂತ ಬಂದ್ಬಿಟ್ಮೇಲೆ ಎಲ್ಲ ಬರೋದು ಹೋಗೋದಾಗುತ್ತೆ ಸರಿನಾ. ನೀವು ನೋಡಿ ಫಸ್ಟ್ ಸ್ಟಾರ್ಟಿಂಗಲ್ಲಿ ನೀವು ಬೆಳಿಬೇಕು ಅಂತಂದರೆ ಗೊತ್ತಿರೋ ಹತ್ರ ಇಸ್ಕೊಂಡು ಒಳ್ಳೆ ಅಕ್ಕಿ, ಯಾಕಂದರೆ ಗೊತ್ತಿರೋ ಹತ್ರ ಏನಕ್ಕೆ ಇಸ್ಕೊಬೇಕಂತಂದರೆ ಅವ್ರು ಒಳ್ಳೆ ಅಕ್ಕಿಗಳು ಇಟ್ಕೊಂಡ್ಬಿಟ್ಟು ನಿಮಗೆ ಸಜೆಸ್ಟ್ ಮಾಡ್ತಾರೆ, ಇದು ಅಕ್ಕಿಗಳು ಬ್ರೀಡ್ ಅವ್ರಿಗೆ ಗೊತ್ತಿರೋ ಚೆನ್ನಾಗಿ. ಸೊ ಆ ಥರ ಸಜೆಸ್ಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನನ್ನ ಒಪಿನಿಯನ್ ಅಷ್ಟೇ. ಇದಕ್ಕೆ ಮೇಲೆ ಡೈಲಿ ಕಂಟೆಂಟ್ಸ್ ನಿಮ್ಗೆ ಬರ್ತಾ ಇರುತ್ತೆ ಹೆಂಗೆ ಏನು ಅಂತ ಹೇಳ್ಬಿಟ್ಟು. ಸೊ ವಿಡಿಯೋ ಇಷ್ಟ ಆಯ್ತು ಅಂತ ಹೇಳ್ತಾ ನಾನು ನಂಬ್ತಾ ಇದ್ದೀನಿ. ಇಂಟರ್ವ್ಯೂ ವೀಡಿಯೋಸ್ ಬರೋ ವಾರ ಬರುತ್ತೆ ಅಷ್ಟೇ ಗೈಸ್. ಲವ್ ಯು ಆಲ್. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ.